ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಈ ಉಪಚುನಾವಣೆಗಳಲ್ಲಿ ನಡೆದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 3 ಕ್ಷೇತ್ರಗಳನ್ನು ಗೆದ್ದುಕೊಂಡಿತು. ಅಷ್ಟೇ ಅಲ್ಲದ ಇದು ಒಂದು ಏನು ಚುನಾವಣೆ ಉಪಚುನಾವಣೆ ಅಂತಲ್ಲ 3 ಕ್ಷೇತ್ರದ, ಇದು ಬಿ ಜೆ ಪಿಯಲ್ಲಿ ಒಳ ಜಗಳಕ್ಕೆ ಹೆಚ್ಚಿನ ಒಂದು ಕಾರಣ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹೆಂಗಂದ್ರೆ ಬಹುಶಃ ವಿಪಕ್ಷದವ್ರು ಏನು ಈಗ ಸದ್ಯ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಏನು ಮಾತಾಡ್ತಾ ಇದ್ದಾರೆ, ಬಿ ಜೆ ಪಿಯಲ್ಲಿ ಒಳ ಜಗಳಿದೆ ಮತ್ತು 2-3 ಬಣಗಳಾಗಿವೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. ಬಹುಶಃ ಇದು ನಮಗೆ ನಿಜ ಅನ್ನಿಸ್ತದೆ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಒಂದು ಬಣ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರದ್ದು ಬಣ, ಹಿಂಗೆ 2 ಬಣಗಳದಾವು, ಮತ್ತೊಂದು ಯಾವುದು ಬಣ ಅಂತ ಹೇಳ್ತಾರೆ. ಹಂಗೆ ಏನಾಗಿಬಿಟ್ಟೈತಪ್ಪ ಅಂತಂದ್ರೆ ಬಹುಶಃ ಇದು 3 ಉಪಚುನಾವಣೆ ಸೋಲಿಕ್ಕೆ ಕಾರಣ ಇದು ಇವರ ಬಿ ಜೆ ಪಿ ಅವರ ಒಳ ಜಗಳ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ಮಾತು ಈಗ ಯಾಕೆ ಬಂದೈತಿ ಅಂದ್ರೆ ಏನು ಈ ವಿಜೇಂದ್ರ ಅವರ ಪರವಾಗಿರ್ತಕ್ಕಂಥ ಏನು ವ್ಯಕ್ತಿಗಳದಾರಲ್ಲ, ಯಾವ ರಾಜಕಾರಣಿಗಳದಾರಲ್ಲ ಅಥವಾ ವಿಜೇಂದ್ರ ಅವ್ರ ಬೆಂಬಲಿಗರು, ಯಡಿಯೂರಪ್ಪನವ್ರ ಬೆಂಬಲಿಗರು ಏನು ಹೇಳತ್ತಾರ ಅಂದ್ರೆ, ನಾವು ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮೀಡಿಯಾಗಳ ಮುಂದೆ ಮತ್ತು ತಮಗೆಲ್ಲಿ ಅವಶ್ಯಕತೆ ಅದೆಲ್ಲ ಅಲ್ಲೆಲ್ಲ ಹಂಚ್ಕೊಳ್ತಿರುವುದನ್ನು ಕೂಡ ನೀವೆಲ್ಲ ನೋಡಾಕತ್ತೀವಿ. ಇದು ಏನಾಗ್ತೈತಿ ಅಂದ್ರೆ ಮತ್ತಷ್ಟು ಇವ್ರಿಗೆ ಒಳ ಜಗಳ ಬಹುಶಃ ಹೆಚ್ಚಾಗ್ತೈತೆ ಹೇಳಿ ನಮ್ಗನ್ಸತ್ತೆ. ಅಷ್ಟರಲ್ಲದೆ ಈ ಕಡೆ ಬಂದು ಬಸವನಗೌಡ ಯತ್ನಾಳ್ ಅವರು ಏನು ಮಾತಾಡ್ತಾರಂದ್ರೆ, ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ನಮಗೇನು ಮಾಡೋಕ್ಕಾಗೋದಿಲ್ಲ, ನಮಗೇನು ಪರಕು ಬೀಳುವುದಿಲ್ಲ. ಈ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನು ಹೇಳ್ತಾರಂದ್ರೆ, ಉಚ್ಚಾಟನೆ ಮಾಡೋದಾದ್ರೆ ಮಾಡಲಿ, ಉಚ್ಚಾಟನೆ ಮಾಡಿದಂದ್ರೆ ಇವರಿಗೆ ತಕ್ಕ ಶಾಸ್ತಿ ಇನ್ನಷ್ಟು ಆಗ್ತೈತಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅವರು ಯಾವ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾರೆ ಅಂದ್ರೆ, ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಮ್ಮ ಪರವಾಗಿ ಇದಾವೆ ಅಂತೇಳಿ ಅವರು ಯತ್ನಾಳ್ ಅವರು ಭಾವಿಸ್ತಾರೆ. ಇದೇ ನನಗೆ ತಪ್ಪು ಅನಿಸೋದಿಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪರ ಮಾತಾಡ್ತಕ್ಕಂಥ ಏಕೈಕ ನಾಯಕ ಯಾರ್ಯಾದರೂ ಇದ್ರೆ ಅವ್ರು ನಮ್ಮ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಮತ್ತು ಘಂಟಾಘೋಷವಾಗಿ ಹೇಳ್ಬೋದು. ಈ ಕೆಲವೊಂದು ಜನ ಇರ್ತಾರೆ, ನೀವು ನೋಡಿರ್ಬೋದು, ಆ ಕಡೆ ಅರ್ಧ ಈ ಕಡೆ ಅದ, ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ, 2 ನಾವಿನ್ಯಾಗ ಕಾಲು ಹಿಡ್ದಾರತ್ತಾರಲ್ಲ ಅಂಥ ನಾಯಕರು ಅದಾರ, ಬಿ ಜೆ ಪಿ ಹೋಗಿದಾರ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕೆ ಹೋಗೋದು ಬೇಡ. ಈಗೇನು ಚರ್ಚೆ ಮಾಡಕತ್ತೀವಿ ಇದ್ರ ಬಗ್ಗೆ ನಾವು ಮಾತಾಡೋನು. ಇದು ಒಳ ಜಗಳ ಮತ್ತಷ್ಟು ಏನಾಗ್ತದಪ್ಪ ಅಂತಂದ್ರೆ, ಇದು ವಿಜೇಂದ್ರ ಬಣ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಣ ಆಗಿ ಮತ್ತಷ್ಟು ಬಿ ಜೆ ಪಿ ಪಕ್ಷ ಕೆಳಗಿಳಿಯಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಅದಕ್ಕೆ ಇವರು ಏನು ಮಾಡ್ಬೇಕಂದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಈಗ ತಾನೇ ಇದ್ದಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಸಮಸ್ಯೆ ಮತ್ತು ಅನೇಕ ಸಮಸ್ಯೆಗಳಾದ, ಬಡ ಜನರಿಗೆ ಮನೆ ಕೊಡುವುದಾಗಿರ್ಬೋದು, ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ತಹಶೀಲ್ದಾರ್ ಆಫೀಸ್ಗಳಲ್ಲಿ ಎಲ್ಲ ಕಡೆ, ಒಂದು ಕಡೆ ಅಲ್ಲ, ತಹಶೀಲ್ದಾರ್ ಆಫೀಸ್ಗಳ ಕಡೆಯಲ್ಲಿ ಮತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಲಂಚ್ ಅಲ್ಲದೆ ಯಾವುದೂ ಕೆಲಸ ಆಗವಲ್ತು. ಅದ್ರ ಬಗ್ಗೆ ಸ್ವಲ್ಪ ಇವರೆಲ್ಲ ಗಮನ ಹರಿಸಬೇಕು. ಸ್ಥಳೀಯ ಶಾಸಕರ ಕಡೆ ಗಮನ ಕೊಡಬೇಕು. ಅಷ್ಟೇ ಅಲ್ಲದೆ ಮೂಲ ಕಾರಣ 3 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲಲಿಕ್ಕೆ ಇವರು ಒಳ ಜಗಳವೇ ಕಾರಣ ಅಂತ ಹೇಳ್ಬೋದು. ಇವರು ಒಗ್ಗಟ್ಟಾಗಿ ಹೋಗಿ ಚುನಾವಣೆ ಎದುರಿಸಿ ಹಿಂದೂಗಳಿಗೆ ಏನು ಬೇಕು ಮತ್ತು ಕರ್ನಾಟಕ ಜನರಿಗೆ ಏನು ಬೇಕು, ಅನುಕೂಲ ಏನಾಗತ್ತಿ, ಅದರ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿ ನಮಗನಿಸ್ತೈತಿ. ಇನ್ನೇನು ನಾವು ಹೇಳತ್ತಿಲ್ಲ, ಜನರು ಮಾತಾಡತ್ತಾರೋ ಅದನ್ನು ತಮ್ಮ ಮುಂದೆ ನಾವು ಹಂಚ್ಕೊಳ್ಳಾಕತ್ತೀವಿ. ಅಷ್ಟಲ್ಲದ ಒಳ ಜಗಳ ಬಿಡಬೇಕು. ಇವರು ಒಳ ಜಗಳ ಇಟ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಬಿ ಜೆ ಪಿ ನಾಯಕರೇನಿದ್ದೀರಿ ತಾವು ಕೂತು ಸಭೆ ಮಾಡಿ